ನಿನ್ನೆ ಇವತ್ತು 2 ಬಾರಿ ಕಾಠ್ಮಂಡುಗೆ ಹೋಗಿ ಲ್ಯಾಂಡ್ ಆಗದೆ ವಿಮಾನ ವಾಪಸ್. ಏರ್ ಇಂಡಿಯಾ ಎಡವಟ್ಟಿನಿಂದ 170 ಮಂದಿಯ ನೇಪಾಳ ಪ್ರವಾಸ ಕ್ಯಾನ್ಸಲ್. ಕೆಂಪೇಗೌಡ ಏರ್ಪೋರ್ಟ್ನ ಇಮಿಗ್ರೇಷನ್ನಲ್ಲಿ ಪ್ರಯಾಣಿಕರ ಪ್ರೊಟೆಸ್ಟ್. ಮೊದಲ ಬಾರಿ ಗೆದ್ದ ಕಾಂಗ್ರೆಸ್ ಶಾಸಕರಿಗೆ ಈಗ ಭವಿಷ್ಯದ ಚಿಂತೆ. ನಾಯಕತ್ವ ವಿಚಾರ, ನಿರೀಕ್ಷಿತ ಮಟ್ಟದ ಅನುದಾನ ಇಲ್ಲದೆ ಶಾಸಕರು ಹೈರಾಣ. ಅದಕ್ಕೆ ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಹೈಕಮಾಂಡ್ಗೆ ಡಿಮ್ಯಾಂಡ್. ಮಲ್ಲಿಕಾರ್ಜುನ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್. ಪೊಲೀಸ್ ವಿಚಾರಣೆ ಬಳಿಕ ಕೋರ್ಟ್ ಎದುರು ಸಂತ್ರಸ್ತೆಯ ಪೋಷಕರು ಹಾಜರು ಸಾಧ್ಯತೆ. ಮುತ್ಯಾ ವಿರುದ್ಧ ಎಫ್ಐಆರ್ ರದ್ದಾಗುತ್ತಾ? ಸೋಮವಾರ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಪವನ್ ಹತ್ಯೆ ಮಾಡಿದ್ದ ಪ್ರಕರಣ. ಪವನ್ ಕೊಲೆ ಆರೋಪಿ ರಂಜಿತ್ ಮೇಲೆ ನಡೆದ ಫೈರಿಂಗ್. ಸಂಪಿಗೆಹಳ್ಳಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಾಗ ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು. ಯುವಕರ ಗುಂಪಿನಿಂದ ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆ ಪ್ರಕರಣ. 4 ಆರೋಪಿಗಳನ್ನು ಬಂಧಿಸಿದ ಕೊಡಗಿನ ನಾಪೋಕ್ಲು ಪೊಲೀಸರು. ಇವತ್ತು ಹಿಂದೂ ಸಂಗಮ ಕಾರ್ಯಕ್ರಮ ಹಿನ್ನೆಲೆ ಬಿಗಿ ಬಂದೋಬಸ್ತ್. ಅಣ್ಣನಿಂದಲೇ ತಂಗಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ. ಸ್ವಂತ ಮಗಳಿಗೆ ಪೋಷಕರಿಂದ ಶ್ರೀಮಂತರ ಜೊತೆ ಲೈಂಗಿಕ ಕ್ರಿಯೆಗೆ ಒತ್ತಾಯ. ಸಂತ್ರಸ್ತ ಮಹಿಳೆ ಆಕೆಯ ಪತಿಯಿಂದ ಕಮಿಷನರ್ಗೆ ದೂರು. ಲೋನ್ ಆಸೆ ತೋರಿಸಿ 200ಕ್ಕೂ ಹೆಚ್ಚು ಗ್ರಾಹಕರಿಗೆ 5 ಕೋಟಿ ರೂಪಾಯಿ ವಂಚನೆ. ಬ್ಯಾಂಕ್ ಮ್ಯಾನೇಜರ್ ಪೂಜಾ ವಿರುದ್ಧ ವಂಚನೆ ಆರೋಪ. ಹಾಸನ ನಗರದ ತಣ್ಣೀರು ಹಳ್ಳದ ಖಾಸಗಿ ಬ್ಯಾಂಕ್ ವಿರುದ್ಧ ದೂರು. ಅಕ್ರಮ ಬಾಂಗ್ಲಾದೇಶಿ ಶೆಡ್ಗಳ ಮೇಲೆ ದಕ್ಷಿಣ ನೈಋತ್ಯ ವಿಭಾಗ ಪೊಲೀಸರಿಂದ ದಾಳಿ. ಮುತ್ತುರಾಜನಗರ, ಉಪಕಾರ್ ಲೇಔಟ್, ಮಾರುತಿ ನಗರದಲ್ಲಿ ರೇಡ್. ಡಿಸಿಪಿ ಅನಿತಾ ಬಿ ಹದ್ದಣ್ಣನವರ್ ನೇತೃತ್ವದಲ್ಲಿ ಪರಿಶೀಲನೆ. ಕಿತ್ತೋದ ರಸ್ತೆಗೆ 7 ವರ್ಷಗಳಿಂದ ಇಲ್ಲ ಡಾಂಬರ್ ಭಾಗ್ಯ. ಕಲ್ಯಾಣ ನಗರದ ಚಳ್ಳಕೆರೆಯ ಅಡ್ಡ ರಸ್ತೆಯಲ್ಲಿ ಸಂಚಾರಕ್ಕೆ ಪರದಾಟ. ಜಿಬಿಎ ನಿರ್ಲಕ್ಷ್ಯಕ್ಕೆ ಸ್ಥಳೀಯ ನಿವಾಸಿಗಳ ಆಕ್ರೋಶ. ಬೈಕ್ ಚಲಾಯಿಸ್ತಾ ಇದ್ದ ಬಾಲಕ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಪ್ರಕರಣ. ಮಗನಿಗೆ ಬೈಕ್ ಕೊಟ್ಟಿದ್ದ ತಂದೆಗೆ 1 ದಿನ ಸೆರೆವಾಸ ವಿಧಿಸಿದ ಕೋರ್ಟ್. ಗುಬ್ಬಿ ನ್ಯಾಯಾಲಯ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಅನುಪಮಾ ಡಿರಿಂದ ಆದೇಶ. ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75ರ ಡಿವೈಡರ್ಗೆ ಕಾರು ಡಿಕ್ಕಿ. ಸ್ಥಳದಲ್ಲೇ ಓರ್ವನ ದುರ್ಮರಣ. ಇಬ್ಬರ ಸ್ಥಿತಿ ಚಿಂತಾಜನಕ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜು. ನ್ಯೂಸ್ ಫಸ್ಟ್ ಬಿಗ್ ಇಂಪ್ಯಾಕ್ಟ್. ಕಬಿನಿ ಹಿನ್ನೀರಿನ ಅಕ್ರಮ ರೆಸಾರ್ಟ್ಸ್ ಡೆಮಾಲಿಷನ್ಗೆ ಡಿಸಿ ಸೂಚನೆ. ಖುದ್ದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರ ನೇತೃತ್ವದಲ್ಲೇ ನಡೆಯಲಿರುವ ತೆರವು ಕಾರ್ಯಾಚರಣೆ. ಬಿಕ್ಕೋಡಿನ ವೈಲ್ಡ್ ಭೀಮಾ ತನ್ನ ಗ್ಯಾಂಗ್ ಜೊತೆ ಪ್ರತ್ಯಕ್ಷ. ಚಿಕ್ಕಮಗಳೂರಿನ ಗೋಣಿಬೀಡು ಸಾಲುಮರದ ತೋಟಕ್ಕೆ 30ಕ್ಕೂ ಹೆಚ್ಚು ಕಾಡಾನೆ ಜೊತೆ ಕೆಂಟ್ರಿ. ಬೇಲೂರಲ್ಲಿ ಕಾದಾಟದ ವೇಳೆ ಕೊಂಬು ಕಳೆದುಕೊಂಡಿದ್ದ ಭೀಮಾ. ರಾಜ್ಯದಲ್ಲಿ ಇವತ್ತಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಶುರು. ಮಾರ್ಚ್ 17ರವರೆಗೂ ನಡೆಯಲಿರುವ ಎಕ್ಸಾಮ್. ಪ್ರತಿ ಕೇಂದ್ರದಲ್ಲೂ ವೆಬ್ ಕಾಸ್ಟಿಂಗ್ ಕಡ್ಡಾಯ. ಸಿಸಿಟಿವಿ ಕಣ್ಗಾವಲಿನಲ್ಲೇ ಪರೀಕ್ಷೆ. ಬೊಲಿವಿಯಾದಲ್ಲಿ ಮಿಲಿಟರಿ ವಿಮಾನ ಪತನ. 15 ಜನರ ದುರ್ಮರಣ. ರನ್ವೇಯಿಂದ ಜಾರಿ ಪಕ್ಕದ ಬ್ಯುಸಿ ಹೈವೇಗೆ ನುಗ್ಗಿದ ಸೇನಾ ವಿಮಾನ. ಸ್ಯಾಂಟಾಕ್ರೂಸ್ನಿಂದ ಹೊಸ ನೋಟುಗಳನ್ನು ಸಾಗಿಸುತ್ತಿದ್ದಾಗ ಘಟನೆ. ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ನೋಟುಗಳು. ಅಫ್ಘಾನಿಸ್ತಾನ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ. ಪಾಕಿಸ್ತಾನದ ಮೇಲೆ ನಡೆಸಿದ ದಾಳಿಯ ದೃಶ್ಯಗಳನ್ನು ಬಿಡುಗಡೆ ಮಾಡಿದ ಅಫ್ಘಾನ್. ಪಾಕಿಸ್ತಾನದಿಂದಲೂ ಅಫ್ಘಾನಿಸ್ತಾನದ ಪ್ರದೇಶಗಳಲ್ಲಿ ಬಾಂಬ್ ದಾಳಿ. ಮದುವೆಯಾದ 3 ದಿನದಲ್ಲೇ ಅಸಲಿ ಮುಖ ತೋರಿಸಿದ ಸೊಸೆ. ಊಟದಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಚಿನ್ನ ಹಣ ದೋಚಿಕೊಂಡು ಪರಾರಿ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಘಟನೆ.
ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರ ಆರಂಭ ಮತ್ತಷ್ಟು ವಿಳಂಬ. ಮಾರ್ಚ್ 26ರ ಬದಲು ಮಾರ್ಚ್ 28ರಿಂದ ಟೂರ್ನಿ ಆರಂಭಕ್ಕೆ ನಿರ್ಧಾರ. 4 ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ದಿನಾಂಕ ಬದಲಾವಣೆ. ಎರಡು ದಿನದ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ರಶ್ಮಿಕಾ ವಿಜಯ್. ಕೊಹ್ಲಿ ದಾಖಲೆ ಮುರಿದ ವಿರೋಶ್ ಮದುವೆ ಫೋಟೋಸ್. ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 23 ಮಿಲಿಯನ್ ಲೈಕ್ಸ್ ಪಡೆದ ಮಂದಣ್ಣ ದೇವರಕೊಂಡ ಜೋಡಿ. ಬಿಡುಗಡೆಗೂ ಮೊದಲೇ ಸಂಚಲನ ಮೂಡಿಸಿದ ಟಾಕ್ಸಿಕ್ ಮೊದಲ ಸಾಂಗ್. ಯಶ್ ಮತ್ತು ಕಿಯಾರಾ ಅಡ್ವಾಣಿ ಅವರ ರೊಮ್ಯಾಂಟಿಕ್ ಪೋಸ್ಟ್. ತಬಾಹಿ ಹಾಡು ಕೇಳಲು ಕಾತರದಿಂದ ಕಾಯ್ತಾ ಇರೋ ಫ್ಯಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.